ಮಹಾರಾಷ್ಟ್ರದ ಮಾಲೆಗಾಂವ್ ಅನ್ನೋ ಊರು. ಅಲ್ಲಿನ ಜನ ದಿನಕ್ಕೆ 14ರಿಂದ 16 ಗಂಟೆಗಳು ಕಷ್ಟಪಟ್ಟು ದುಡಿತಾರೆ. ಆ ಊರು ಪವರ್ ಲೂಮ್ ಗಳಿಗೆ ಫೇಮಸ್. ಅವ್ರಿಗೆ ಸಿನಿಮಾ ಒಂದೇ ಎಂಟರ್ಟೈನ್ಮೆಂಟ್. ಅದೇ ಊರಿನ ಶೇಖ್ ನಾಜೀರ್ ಅನ್ನೋ ಒಬ್ಬ ಸಿನಿಮಾ ಹುಚ್ಚ ಸಿನಿಮಾಗೆ ಬೇಕಾದಂತಹ ಯಾವುದೇ ಟ್ರೈನಿಂಗ್ ಇಲ್ಲದೆ ಇದ್ರೂನು ಒಂದು ಸಣ್ಣ ಫಿಲ್ಮ್ ಇಂಡಸ್ಟ್ರಿಯನ್ನೇ ಆ ಊರಲ್ಲಿ ಕಟ್ಟಿ ತುಂಬಾನೇ ದೊಡ್ಡ ಮಟ್ಟಕ್ಕೆ ಲಾಭ ಮಾಡ್ತಾನೆ. ಹಾಲಿವುಡ್ ನ ಸೂಪರ್ ಮ್ಯಾನ್ ಕಥೆಯನ್ನ ತನ್ನ ಊರಿನ ಪ್ರಾಬ್ಲಮ್ ಗಳಿಗೆ ತಕ್ಕಂಗೆ ಸ್ಪೂಫ್ ಮಾಡಿ ಮೆಲಗಾಂವ್ ಕಾ ಸೂಪರ್ ಮ್ಯಾನ್ ಅಂತ ಒಂದು ಸಿನಿಮಾ ಮಾಡ್ತಾನೆ. ಊರಲ್ಲಿ ಎಲ್ಲಂದ್ರಲ್ಲಿ ಕಸ ಹಾಕೋದು, ಗುಟ್ಕಾ ಉಗಿಯುವವರ ವಿರುದ್ಧ ಹೋರಾಟ ಮಾಡ್ತಾನೆ. ಇದು ಡೇ 37 ಆಫ್ 50 ಡೇ ಚಾಲೆಂಜ್. ಇವತ್ತಿನ ಡಾಕ್ಯುಮೆಂಟರಿ ಸೂಪರ್ ಮ್ಯಾನ್ ಆಫ್ ಮೆಲಗಾಂವ್. ನಾವು ಸಿನಿಮಾ ಮಾಡೋರು ತುಂಬಾನೇ ಕಂಪ್ಲೇಂಟ್ ಮಾಡ್ತೀವಿ, ಬಜೆಟ್ ಇಲ್ಲ, ಎಕ್ವಿಪ್ಮೆಂಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ಈ ಡಾಕ್ಯುಮೆಂಟರಿ ನೋಡಿದ್ರೆ ಸಿನಿಮಾ ಮಾಡಕ್ಕೆ ಬೇಕಾಗಿರೋದು ಎಕ್ವಿಪ್ಮೆಂಟ್ ಅಲ್ಲ, ಪ್ಯಾಷನ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ತಮ್ಮ ಹತ್ರನೇ ಇರೋ ಎಕ್ವಿಪ್ಮೆಂಟ್ ಗಳಲ್ಲಿ ಎಷ್ಟು ಜುಗಾಡ್ ಮಾಡಿ ಸಿನಿಮಾನ ಅಚೀವ್ ಮಾಡ್ತಾರೆ ಅಂಡ್ ಅದೇ ಸಿನಿಮಾದ ಮೂಲಕ ಹೇಗೆ ಪ್ರಖ್ಯಾತಿ ಪಡ್ಕೋತಾರೆ, ಹಣ ಮಾಡ್ತಾರೆ ಅನ್ನೋದನ್ನ ಈ ಡಾಕ್ಯುಮೆಂಟರಿಯಲ್ಲಿ ಸೆರೆ ಹಿಡಿದಿದ್ದಾರೆ. ಮಾಲೆಗಾಂವ್ನಲ್ಲಿ ಎಷ್ಟೇ ರೀತಿಯ ಧರ್ಮ ಜಾತಿಯ ಜನಗಳು ಇದ್ರೂ ಕೂಡ ಸಿನಿಮಾ ಅವರೆಲ್ಲಾರನ್ನೂ ಒಂದು ಮಾಡುತ್ತೆ, ಅವ್ರನ್ನೆಲ್ಲಾರನ್ನೂ ಒಂದೇ ಕಡೆಗೆ ಕರೆದು ಕೂರಿಸುತ್ತೆ. ಈ ಫಿಲ್ಮ್ ಮೇಕರ್ ಗಳಿಗೆ ಶೂಟಿಂಗ್ ನಡೆಯುವಾಗ ಇಡೀ ಊರೇ ಅವರ ಜೊತೆ ನಿಲ್ಲುತ್ತೆ. ಥಿಯೇಟರ್ ನಲ್ಲಿ ತಮ್ಮದೇ ಊರಿನ ಮುಖಗಳನ್ನ ದೊಡ್ಡ ಪರದೆ ಮೇಲೆ ನೋಡಿದ ಜನ ಅವರನ್ನ ಸೂಪರ್ ಸ್ಟಾರ್ ಗಳಾಗಿ ಮೆರೆಸ್ತಾರೆ. ಈ ಡಾಕ್ಯುಮೆಂಟರಿ ಯೂಟ್ಯೂಬ್ ನಲ್ಲಿ ಅವೈಲೇಬಲ್ ಇದೆ. ಹಾಗೆ ಇವರ ರಿಯಲ್ ಬದುಕನ್ನೇ ಆಧರಿಸಿದ ಸೂಪರ್ ಬಾಯ್ಸ್ ಆಫ್ ಮೆಲಗಾಂವ್ ಅನ್ನುವಂತಹ ಚಿತ್ರ ಕೂಡ ಅಮೆಜಾನ್ ಪ್ರೈಮ್ ನಲ್ಲಿ ಇದೆ. ಸೊ ಡಾಕ್ಯುಮೆಂಟರಿ ಇಷ್ಟ ಆದವರು ಆ ಸಿನಿಮಾನ ಕೂಡ ನೋಡಬಹುದು. ಈಗ ಆಲ್ರೆಡಿ ಡಾಕ್ಯುಮೆಂಟರಿ ನೋಡಿದವರು ಹೇಗನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ಅಂಡ್ ನಾನೇ ಬರೆದು ನಿರ್ದೇಶನ ಮಾಡಿರುವಂತಹ ವಿಡಿಯೋ ಅನ್ನುವ ಹಾರರ್ ಚಿತ್ರ ಆದಷ್ಟು ಬೇಗ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣುತ್ತೆ. ಆ ಸಿನಿಮಾಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ.